ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಡ್ರಿಲ್ ಮೇಲೆ ಡ್ರಿಲ್ ನಡೀತಾ ಇದೆ. ಒಂದ್ ಕಡೆ ಲಂಚ ಪ್ರಕರಣದ ತನಿಖೆ ಚುರುಕು, ಇನ್ನೊಂದು ಕಡೆ ಮನೆಯಲ್ಲಿ ಸಿಕ್ಕ ಹಣದ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕೋದ್ರಲ್ಲಿ ಲೋಕಾಯುಕ್ತ ಫುಲ್ ಬ್ಯುಸಿ ಆಗಿದೆ. ಲೋಕಾಯುಕ್ತ ಗ್ರಿಲ್, ಮಾಡಾಳ್ ಸೈಲೆಂಟ್. ಮೊಬೈಲ್ ಮಾಹಿತಿ ಕಲೆ ಹಾಕಲು ಲೋಕ ಪ್ಲಾನ್. ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಕೆಎಸ್ಡಿಎಲ್ ಟೆಂಡರ್ ಲಂಚ ಪ್ರಕರಣ ಹಾಗೂ ಮನೆಯಲ್ಲಿ ಹಣ ಸಿಕ್ಕ ಪ್ರಕರಣ ಸಂಬಂಧ ಬಂಧಿಸಲಾಗಿತ್ತು. 5 ದಿನಗಳ ಕಾಲ ಲೋಕಾಯುಕ್ತ ವಶಕ್ಕೆ ನೀಡಲಾಗಿದೆ. ನಿನ್ನೆಯಿಂದ ಕಸ್ಟಡಿ ಪಡೆದಿರೋ ಲೋಕಾಯುಕ್ತ ಅಧಿಕಾರಿಗಳು ಸಖತ್ ಗ್ರಿಲ್ ಮಾಡ್ತಿದ್ದಾರೆ. ಆದ್ರೆ ಮಾಡಾಳ್ ಮಾತ್ರ ಯಾವುದೇ ಪ್ರಶ್ನೆಗಳಿಗೂ ಸೂಕ್ತವಾದ ಉತ್ತರವನ್ನ ನೀಡ್ತಾ ಇಲ್ವಂತೆ. ಪ್ರಶ್ನೆ ಕೇಳಿದಾಗ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಬೇಕು ಅಂತಿದ್ದಾರಂತೆ. ಇದರಿಂದ ಸಾಕ್ಷಿ ಕಲೆ ಹಾಕಲು ಲೋಕಾಯುಕ್ತ ಪೊಲೀಸರು ಮಾಡಾಳ್ ವಿರೂಪಾಕ್ಷಪ್ಪ ಮೊಬೈಲ್ನ ಸೀಸ್ ಮಾಡಿದ್ದು 6 ತಿಂಗಳ ಮೊಬೈಲ್ ಕಾಲ್ ಲಿಸ್ಟ್ ತೆಗೆಯಲು ತಯಾರಿ ನಡೆಸಿದ್ದಾರೆ. 3 ವರ್ಷದ ಕೆಎಸ್ಡಿಎಲ್ ವ್ಯವಹಾರದ ಬಗ್ಗೆ ವಿಚಾರಣೆ. ಕೆಎಸ್ಡಿಎಲ್ ಜೊತೆ ವ್ಯವಹಾರ ಮಾಡಿದವರಿಗೂ ಸಂಕಷ್ಟ. ಇನ್ನು ಲಂಚ ಪಡೆದ ಹಣ ಹಾಗೂ ಮನೆಯಲ್ಲಿ ಸಿಕ್ಕ ಹಣದ ಬಗ್ಗೆ ಬಾಯ್ಬಿಡದ ಹಿನ್ನೆಲೆ 3 ವರ್ಷಗಳಿಂದ ಕೆಎಸ್ಡಿಎಲ್ನಲ್ಲಿ ಖರೀದಿ ಮಾಡಿರುವ ಎಲ್ಲಾ ವ್ಯವಹಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕಲು ಮುಂದಾಗಿದ್ದಾರೆ. ಈ 3 ವರ್ಷದಲ್ಲಿ 106 ರೀತಿಯ ಪದಾರ್ಥಗಳ ಖರೀದಿ ಮಾಡಿದ್ದು, ಇದಕ್ಕಾಗಿ ಸಾಕಷ್ಟು ಹಣ ವ್ಯಯಿಸಿರುವ ಬಗ್ಗೆ ದಾಖಲೆ ಸಿಕ್ಕಿದೆ. ಇದರಲ್ಲಿಯೂ ಸಾಕಷ್ಟು ಕಮಿಷನ್ ಪಡೆದಿರುವ ಬಗ್ಗೆ ಅನುಮಾನ ಮೂಡಿದೆ. ಒಟ್ನಲ್ಲಿ 5 ದಿನಗಳ ಕಾಲ ಮಾಡಾಳ್ನ ಕಸ್ಟಡಿಗೆ ಪಡೆದಿರೋ ಲೋಕಾಯುಕ್ತ ಅಧಿಕಾರಿಗಳು ಎ ಟು ಜೆಡ್ ಜಾಲಾಡ್ತಿದ್ದಾರೆ. ಸದ್ಯ ಎಲ್ಲ ಪ್ರಶ್ನೆಗಳಿಗೂ ಮೌನವೇ ಉತ್ತರ ಅಂತ ಮಾಡಾಳ್ ಇದ್ದು, ಟೆಕ್ನಿಕಲ್ ಆಗಿ ಕೆಲ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಲು ಲೋಕಾಯುಕ್ತ ಮುಂದಾಗಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.